कुछ लोगों ने सोमवार को प्रेस मीट करके मेरे खिलाफ बेबुनियाद आरोप लगाए हैं। वे सभी आरोप बेबुनियादी और सच्चाई से कोसों दूर हैं। ऐसा मरखल ग्राम पंचायत डेवलपमेंट ऑफिसर पीडीओ उमेश जाबा ने कहा। मीडिया से बात करते हुए उन्होंने कहा कि कुछ लोगों ने कुछ दिन पहले ग्राम पंचायत से गड़बड़ियों के आरोप के बारे में डिस्ट्रिक्ट चीफ एग्जीक्यूटिव ऑफिसर से शिकायत की थी। उन्होंने कहा कि डिप्टी सेक्रेटरी पहले ही ग्राम पंचायत का दौरा कर इन शिकायतों की जांच कर चुके हैं। उन्होंने कहा कि इस ग्राम पंचायत में ट्रांसफर होने से पहले बिनकनली गांव में एक सदस्य और उनके 2 भाई फाइनेंशियल मामलों में शामिल थे। उन्होंने साफ किया कि सरकारी नियमों के मुताबिक ग्राम पंचायत के अधिकारी क्षेत्र में किसी भी फाइनेंशियल लेन देन में सीधे या अप्रत्यक्ष रूप से हिस्सा लेना मुमकिन नहीं है, चाहे वे चुने हुए प्रतिनिधि हो या उनके भाई। सीए मुझ पर साइट को लेकर आरोप लगे हैं, लेकिन मैंने सीनियर्स की सलाह और कानूनी प्रक्रिया के तहत सीए ने कहा कि साइट से जुड़ा काम किया गया था। उन्होंने आरोप लगाया कि प्रेस कॉन्फ्रेंस मेरे खिलाफ झूठे आरोप लगाने और सदस्य का टर्म खत्म होने के बाद मुझे ट्रांसफर या सस्पेंड करवाने के इरादे से की जा रही है। उन्होंने मीडिया से सामने साफ कह दिया है कि इस बारे में पूरी जांच की गई थी और मैंने कुछ भी गैरकानूनी नहीं किया है। कैमरामैन पुराज का कवरेज। ನನ್ನ ಹೆಸರು ಉಮೇಶ್ ಜಾಬಾ ಅಂತಂದು ನಮ್ಮ ಮರ್ಕಲ್ ಪಂಚಾಯತಿಯ ಪಿ ಡಿ ಒ ಆಗಿ ಒಂದು ಸುಮಾರು 3-3.5 ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ನಿನ್ನೆ ಏನು ಪತ್ರಿಕಾಗೋಷ್ಠಿ ಮಾಡಿದರು ಮತ್ತು ದಿನಪತ್ರಿಕೆಗಳಲ್ಲಿ ಏನು ನ್ಯೂಸ್ ಬಂದಿತ್ತು, ನನ್ನ ಗಮನಕ್ಕೆ ಬಂದ ಹಾಗೆ ಏನು ಮಾಡಿದ್ದಾರೆ ಅದು ಅದಕ್ಕೆ ಯಾವುದಕ್ಕೂ ಆಧಾರ ಕೊಟ್ಟಿಲ್ಲ, ನಿರಾಧಾರವಾದ ಒಂದೊಂದು ಆರೋಪ ಮಾಡಿದ್ದಾರೆ. ಈ ಒಂದು ನಿರಾಧಾರವಾದ ಆರೋಪದ ಮೇಲೆ ಸುಮಾರು ದೂರುಗಳು 2-3 ಸೇರಿ ಬೇರೆ ಬೇರೆ ಹೆಸರಿನಿಂದ ಜಿಲ್ಲಾ ಪಂಚಾಯತಿಯಲ್ಲಿ ದಾಖಲಾಗಿದ್ವಿ. ಆ ದಾಖಲಾಗಿದ್ದ ಮೇಲೆ ಈಗಾಗಲೇ ಎಲ್ಲ ಪರಿಶೀಲನೆ ಆಗಿದೆ. ನಮ್ಮ ಮಾನ್ಯ ಉಪಕಾರ್ಯದರ್ಶಿಗಳು ಮತ್ತು ಅವ್ರ ತಂಡ ಪಂಚಾಯತಿಗೆಲ್ಲ ಬಂದು ಪರಿಶೀಲನೆ ಮಾಡಿದ್ದಾರೆ. ಏನೇನು ದೂರು ಇದ್ದು ಅಂತಂದ್ರೆ ಆ ದೂರು ಬಗ್ಗೆ ಈಗಾಗಲೇ ನಾವೆಲ್ಲ ಸ್ಪಷ್ಟೀಕರಣ ನೀಡಿದ್ದೀವಿ. ಆ ನೀಡಿರುವ ದೂರಿನಲ್ಲಿ ಯಾವುದೂ ಒಂದು ಸತ್ಯಕ್ಕೆ ಹತ್ತಿರವಾಗಿದ್ದೇವೆ ಅಂತಂದು ಹೇಳೋಕ್ಕಾಗಲಿಲ್ಲ. ಎಲ್ಲ ನಿರಾಧಾರವಾದ ಒಂದು ದೂರುಗಳು. ಒಂದು ಅವ್ರಿಗೆ ಅಂದಾಜ ಬಂದಪ್ಪಲೆ ಏನೋ ಕಪೋಕಲ್ಪಿತವಾಗಿ ಅವ್ರಿಗೆ ಏನು ಮಾಡಬೇಕು ಆ ರೀತಿ ಒಂದೊಂದು ಹೇಳ್ಕೊತ ಹೋಗಿದ್ದಾರೆ. ಅದು ಯಾಕೆ ಹೇಳಿದ್ದಾರೆ ಅಂತ ಅನ್ನೋದ್ರದಕ್ಕೆ ಸ್ವಲ್ಪ ನಾವು ಕ್ಲಾರಿಫಿಕೇಷನ್ ಕೊಡಬೇಕಾದ್ರೆ ನಮ್ಮ ಮರ್ಕಲ್ ಪಂಚಾಯತಿಯ ನಾನು ಬರೋದಕ್ಕಿಂತ ಮುಂಚೆ ಯಾವ ರೀತಿ ಒಂದು ಪರಿಸ್ಥಿತಿ ಇತ್ತು ಅನ್ನೋದ್ರ ಬಗ್ಗೆ ಒಂದು ಬೆಳಕು ಚೆಲ್ಲಿದ್ರೆ ಗೊತ್ತಾಗ್ತದೆ ಅಂತಂದು ನನ್ನ ವೈಯಕ್ತಿಕ ಅನಿಸಿಕೆ. ಅದಕ್ಕೆ ಅವ್ರು ದೂರು ಕೊಟ್ಟಿದ್ದಕ್ಕೆ ಮೂಲ ಉದ್ದೇಶ ಏನಂತಂದರೆ ಬೆನ್ಕಳ್ಳಿ ಗ್ರಾಮದ ಒಂದು ದಿಗಂಬರ್ ಚವ್ಹಾಣ್ ಅಂತಂದು ಸದಸ್ಯರಿದ್ದರು. ಅವ್ರದ್ದು 2 ಸಹೋದರರಿದ್ದಾರೆ, ಬಾಲಾಜಿ ಚವ್ಹಾಣ್ ಮತ್ತು ಗೋರಖನಾಥ್ ಚವ್ಹಾಣ್ ಅಂತಂದು. ಇವರು ಸಂಪೂರ್ಣವಾಗಿ ಹಣಕಾಸಿನ ಹಿತಾಸಕ್ತಿ ಹೊಂದಿದರು. ನಮ್ಮ RDPR ಆ್ಯಕ್ಟ್ ಏನು ಹೇಳ್ತದೆ ಅಂತಂದರೆ ನಿಯಮ 43, ಯಾವುದೇ ಚುನಾಯಿತ ಪ್ರತಿನಿಧಿಗಳು ಹಣಕಾಸಿನ ಹಿತಾಸಕ್ತಿಯಲ್ಲಿ ಭಾಗಿಯಾಗಿರಬಾರ್ದು ಅಂತ. ಅವರು ನೇರವಾಗಿ ಆಗಿರಲಿ ಮತ್ತು ಕುಟುಂಬದ ಸದಸ್ಯರ ಜೊತೆ ಯಾವುದೇ ರೀತಿಯಿಂದ ಹಣಕಾಸಿನ ಹಿತಾಸಕ್ತಿಯಲ್ಲಿ ಭಾಗಿಯಾದರೆ ಅವರು ಸದಸ್ಯತ್ವ ಆಗಿ ಮುಂದುವರಲಿಕ್ಕೆ ಅರ್ಹರಿಲ್ಲ ಅಂತಂದು ಸ್ಪಷ್ಟವಾಗಿ ನಮೂದಿಸಲಾಗಿದೆ. ಹಾಳು ಬಿದ್ದಿತ್ತು ಅಂದರೆ ಕಾರ್ಯರೂಪದಲ್ಲಿ ಇತ್ತು, ಆದರೂ ಕೂಡ ಯಾವ ರೀತಿ ಅದು ಪ್ರಗತಿಯಲ್ಲಿ ಇರಬೇಕು ಆ ರೀತಿ ಇದ್ದಿದ್ದಿಲ್ಲ. ಇವತ್ತು 3 ವರ್ಷದಿಂದ ನಮ್ಮ ಗ್ರಾಮಕ್ಕೆ ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿಗಳಾಗಿ ಬಂದಿರತಕ್ಕಂಥ ಜಾಬಾ ಅಣ್ಣವರು ಸರ್ ಅವರು ಭಾಳ ಉತ್ತಮವಾದಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತಿಲ್ಲಿ ನನ್ನ ಅನಿಸಿಕೆ ಪ್ರಕಾರ ನಮ್ಮ ಗ್ರಾಮದ ಒಂದು ಗ್ರಾಮ ಪಂಚಾಯತಿ ಮೊದಲೇನು ಬಿಲ್ಡಿಂಗ್ ಇತ್ತು, ಈಗ ಯಾವ ರೀತಿ ಬಿಲ್ಡಿಂಗ್ ಅದ, ಈಗ ಯಾವ ರೀತಿ ಉನ್ನತೀಕರಣದಾಗದ ಒಂದು ನೀವು ಕಣ್ಣಾರೆ ಕಂಡಾಗ. ಮತ್ತು ನನ್ನ ಅನಿಸಿಕೆ ಪ್ರಕಾರ ಮರ್ಕಲ್ ಗ್ರಾಮದಲ್ಲಿ ನೀವು ಸಾಯಂಕಾಲ ಬಂದು ಒಂದು ಡೊಂಗೂರು ಹೊಡಿಸಿದ್ರೆ ಒಂದು ಸುಮಾರು 500 ಜನರಂತೂ ಹೆಚ್ಚಿಗೆ ಇರ್ತಾರೆ ಅವ್ರ ಪರವಾಗಿ ಹೇಳಿಕೆ. ಆದರೆ ಅವರು ನಮ್ಮ ಕಣ್ಣಿಗೆ ಕಾಣಿಸ್ಲಿಕ್ಕಂತೂ 100ಕ್ಕೆ 100 ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಯಾವುದೂ ಅಹಿತಕರ ಘಟನೆಗಳಲ್ಲಿ ನಡೆದಿಲ್ಲ ಅಂತ ನಮ್ಗೆ ಅನ್ನಿಸ್ತದೆ. ಬಟ್ ಒಳಗಿಂದ ಏನದ ಇನ್ನು ಅವ್ರಿಗೆ ಖುನ, ಮೆಂಬರ್ ಖುನ, ಅವ್ರಿಗೆ ಖುನ. ಆದರೆ ನಮ್ಮ ಪಂಚಾಯತ್ ನಮ್ಮ ಗ್ರಾಮದವ್ರಿಗಂತೂ ಇಂಥ ಪೀಡಿಯೋ ಹಿಂದೂ ಬಂದಿಲ್ಲ, ಮುಂದೂ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಯಾರಾದರೂ ಬಂದ್ರೆ ನಮ್ಮ ಪಂಚಾಯತ್ ಇರೇ ಇರ್ತದೆ, ನಡೆಸಬೇಕಾಯ್ತದೆ ಅಧಿಕಾರಿ ಬಂದ ಮೇಲೆ. ಆದರೆ ಇವ್ರಿಗತ್ಲೆ ವ್ಯಕ್ತಿತ್ವ ಉಳ್ಳಂಥ ಒಂದು ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಜಿಮ್ಮೆದಾರಿ ತೊಗೊಂಡು ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಇವತ್ತಿನವರೆಗೆ ಯಾರೂ ಬಂದಿಲ್ಲ. ಇವ್ರು ಮೈಮೇಲೆ ಹಾಕ್ಕೊಂಡು ಪ್ರತಿಯೊಂದು ನಮ್ಮ ಪಂಚಾಯತ್ದಲ್ಲಿ ಸುಮಾರು ವರ್ಷಗಳಿಂದ ಬಿಲ್ ಕಲೆಕ್ಟರ್ ಆಗಲಿ, ಇನ್ನಿತರ ಕಾರ್ಕೂನರಾಗಲಿ, ನೀರು ಬಿಡೋರಿಗಾಗಲಿ ಸ್ಯಾಲ್ರಿ ಸುಮಾರು 8-6 ವರ್ಷದಿಂದ ಸಿಕ್ಕಿದ್ದಿಲ್ಲ ಸ್ಯಾಲ್ರಿ. ಆದರೆ ಇವರು ಬಂದಮೇಲೆ ಎಟ್ ಎ ಟೈಮ್ ಅಷ್ಟು ಮಂದಿಗೆ ಸ್ಯಾಲ್ರಿ ಮಾಡ್ಯಾರ ಅಂತ ನನ್ನ ಕಿವಿ ಮೇಲೆ ಬಿದ್ದಿದ್ದದ ಸರ್. ನಾನಂತೂ ಇಲ್ಲಿ ಬಂದು ನೋಡಿಲ್ಲ ಅದು ರೆಕಾರ್ಡು. ಬಟ್ ಅವ್ರು ಹೇಳ್ತಕ್ಕಂಥದ್ದು ಯಾರು ತೊಗೊಂಡಾರ ಅವ್ರು ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ನಮ್ಮಲ್ಲಿ ಯಾವುದಕ್ಕೆ ಒಂದು ಸ್ಕೂಲ್ ಇರಲಿ, ರೋಡ್ ಇರಲಿ, ಲೈಟಿಂದ ಇರಲಿ, ನೀರಿಂದ ಇರಲಿ, ಯಾವುದೂ ಗುಡಿ ಇರಲಿ, ಮಸ್ಜಿದ್ ಇರಲಿ, ಯಾವುದಕ್ಕೂ ಅವರು
ನನಗನ್ಸೋದು ಒಳ್ಳೆಯ ರೀತಿಲಿಂದ ಸಹಕಾರ ನೀಡ್ತಾ ಬಂದಾರ. ಯಾರಿಗೂ ಅವ್ರು ವಜ್ಜೆಗಿಲ್ಲ. ನಮ್ಮೂರ ಜನರಿಗೆ ಯಾರಿಗೂ ವಜ್ಜೆಗಿಲ್ಲ. ಊರಂದಲ್ಲಿ ಒಬ್ಬೊಬ್ರು ಯಾರು ಇದ್ದಿರಬೇಕು ಇಲ್ಲ ಅಂತ ಹೇಳಲು ಅದ್ರ ಸರ್ವ ಸದಸ್ಯತ್ವ ಅಂತ ತಿಳ್ಕೊಂಡು ನಾನು ಹೇಳ್ತೀನಿ. ಮರ್ಕಲ್ದು ಪ್ರತಿಯೊಬ್ಬ ಮನುಷ್ಯ ನಾಗರಿಕ ಹೆಣ್ಣು ಗಂಡು ಹಿಡ್ಕೊಂಡು ಇವತ್ತು ಈಗ ಊರಲ್ಲಿ ಏನದಂತಂದ್ರೆ ಇದು ಕಚರ ತೆಗೆಯೋದು ಎರಡು ಇದು ಮಾಡಿಕೊಂಡು ಊರಾಗಿಂದ ಎಲ್ಲ ಕಚರ ತೆಗೆಸ್ತಾರೆ. ಡೈಲಿ ಬರ್ತಾರೆ. ಆಮೇಲೆ ಅದಕ್ಕೆ ತುಂಬೋರಿಗೆ 2-3 ಹೆಣ್ಮಕ್ಳಿಗೆ ತೊಗೊಂಡಾರ. ಎಲ್ಲ ಅಂದ್ರೆ ಸದಸ್ಯರನ್ನು ತೊಗೊಂಡು ಎಲ್ಲ ಅವ್ರದ್ದು ಮಂಡಳಿಗೆ ತೊಗೊಂಡೆ ಗ್ರಾಮ ಪಂಚಾಯತ್ ತೊಗೊಂಡು ಕಾರ್ಯ ನಡೆದು. ಅಂದರೆ ಯಾವ ರೀತಿಯಲ್ಲಿ ದೋಷ ಇಲ್ಲ ಅಂತ ಹೇಳ್ಬೋದು. ದೋಷ ಅಂತೂ ಇಲ್ಲ ಸರ್, ನಮ್ಗೆ ಅನ್ಸಿದ ಮಟ್ಟಿಗೆ ದೋಷ ಒಟ್ಟೇ ಇಲ್ಲ. ಈಗ ಎಂತೆಂಥ ಈಗ ನಮ್ಮದು ದೇಶದ ಪ್ರಧಾನಮಂತ್ರಿ ಅವ್ರಿಗೆ ಒಂದೊಂದು ಹೆಸರು ಇಕ್ಲತ್ತಿದ್ದೇವೆ ನಾವು, ಹೌದಲ್ಲ. ಈಗ ಇವರಂತೂ ಒಂದು ಗ್ರಾಮದ ಒಂದು ಪಂಚಾಯತ್ ಅಧಿಕಾರಿಯರ ಇಲ್ಲಿ ಎಷ್ಟು ಜನರು ಎಂಥವ್ರು ಇರ್ತೀವಿ ಅಂಬೋದು ನಿಮಗೆಲ್ಲ ಗೊತ್ತೇ ಅದ. ನಾನೇನದು ಕೇಳಬೇಕಾಗಿಲ್ಲ. ಪ್ರತಿಯೊಬ್ಬರಿಗೆ ನೀವು ಊರಾಗ ಮನೆ ಓಡಾಡಿ ಕೇಳಿದ್ರೆ ಭೀ ಅವ್ರ ಬಗ್ಗೆ ಹೇಳ್ತಾರೆ. ನನ್ನ ಹೆಸರು ಶಿವರಾಜ್ ಬಿರಾದಾರ್ ಮರ್ಕಲ್. ಕಾರ್ಯಾಲಯ ಹೇಳ್ತಂತ ಹೇಳ್ರಿ. देश विदेश और स्थानीय समाचारों के लिए चैनल को लाइक शेयर सब्सक्राइब जरूर करें। धन्यवाद।